ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಫಸ್ಟ್ ಟೈಮ್ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟ್ ವೀಕ್ ವ್ಲಾಗ್ ಆಗಿರುತ್ತೆ ಇದು. ಲಾಸ್ಟ್ ವೀಕ್ 3 days ವ್ಲಾಗ್ ನ ಮಿಕ್ಸ್ ಮಾಡಿಬಿಟ್ಟು ಒಂದು ವಿಡಿಯೋ ಹಾಕಿದ್ದೀನಿ ನಾನು. ಲಾಸ್ಟ್ ವೀಕ್ ನನಗೆ ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲ್ ಅಲ್ಲಿ ಅಪಾಯಿಂಟ್ಮೆಂಟ್ ಇತ್ತು. ನನಗೆ 2 months ಬಿಟ್ಬಿಟ್ಟು ವಿಸಿಟಿಗೆ ಬನ್ನಿ ಅಂತ ಡಾಕ್ಟರ್ ಹೇಳಿದ್ರು. ಸೊ ಹಾಗಾಗಿ ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲ್ಗೆ ಹೋಗಿದ್ವಿ. ಮಣಿಪಾಲ್ ಇರೋದು ಉಡುಪಿ ಡಿಸ್ಟಿಕ್ ಅಲ್ಲಿ. ಸೊ ನಾನು ಮತ್ತೆ ಹಸ್ಬೆಂಡ್ ಇಬ್ರು ಹೋಗಿದ್ವಿ. ಫಸ್ಟ್ ಹೋಗ್ಬಿಟ್ಟು OPD ನಲ್ಲಿ ಎಂಟ್ರಿ ಆದ ತಕ್ಷಣ ಜನ ನೋಡ್ಬಿಟ್ಟೆ ತಲೆ ಕೆಟ್ಟೋಯ್ತು ನನಗೆ. ವೀಕೆಂಡ್ ಅಲ್ಲ, ವೀಕ್ ಡೇಸೇ ಹೋಗಿರೋದು ನಾವು. ಆದ್ರೂ ಎಷ್ಟೊಂದು ಜನ ಇದ್ರು ಗೊತ್ತಾ. ನನ್ಗಂತೂ ಹಾಸ್ಪಿಟಲ್ ನೋಡ್ಬಿಟ್ಟು ನಾನು ಮತ್ತೆ ಸಿದ್ದು ಇಬ್ರು ಫಸ್ಟ್ಗೆ ಮಾತಾಡ್ಕೊಂಡ್ಬಿಟ್ವಿ. ಶಾಪಿಂಗ್ ಮಾಲ್ಕಿಂತನೂ ಹಾಸ್ಪಿಟಲ್ ಅಲ್ಲಿ ಜನ ಜಾಸ್ತಿ ಇದಾರಲ್ಲ ಅಂತ. ಸಖತ್ ಕ್ಯೂ ಇತ್ತು. ಅವರೇ ಪಾಪ ಕ್ಯೂ ನಲ್ಲಿ ನಿಂತ್ಕೊಂಡು ಅಡ್ಮಿಷನ್ ಮತ್ತೆ ರಿಜಿಸ್ಟ್ರೇಷನ್ ಎಲ್ಲ ಕಂಪ್ಲೀಟ್ ಮಾಡಿದ್ರು. ನನಗೆ 2 ಡಾಕ್ಟರ್ ಹತ್ರ ವಿಸಿಟಿಂಗ್ ಇತ್ತು. ಒಂದು ENT ಡಾಕ್ಟರ್, ಹೆಡ್ ಅಂಡ್ ನೆಕ್ ಡಾಕ್ಟರ್ ಹತ್ರ ಒಂದು ವಿಸಿಟಿಂಗ್ ಇತ್ತು, ಅಂಡ್ ಸ್ಕಿನ್ ಡಾಕ್ಟರ್ ಹತ್ರ ಕೂಡ ವಿಸಿಟಿಂಗ್ ಇತ್ತು. ಸೊ ಫಸ್ಟ್ ನಾವು ಅಪಾಯಿಂಟ್ಮೆಂಟ್ ತಗೊಂಡು ಅಲ್ಲಿ ಹೋಗ್ಬಿಟ್ಟು ಮತ್ತೆ ಪೇ ಮಾಡ್ಬೇಕು. ENT ನಲ್ಲಿ ಕೂಡ ಮತ್ತೆ ಅಲ್ಲೂ ಕೂಡ ಸ್ವಲ್ಪ ಪೇ ಮಾಡ್ಬಿಟ್ಟು ಒಂದು ಅಪಾಯಿಂಟ್ಮೆಂಟ್ ತಗೊಂಡ್ವಿ ಡಾಕ್ಟರ್ಗೆ. ಬಟ್ ಅವ್ರು ಹೇಳಿದ್ರು 1 hour ವೇಟ್ ಮಾಡ್ಬೇಕಾಗುತ್ತೆ, ಆಲ್ರೆಡಿ ಕ್ಯೂ ತುಂಬಾ ಜಾಸ್ತಿ ಇದೆ ಅಂತ ಅಂದ್ರು. ಒಂದ್ಸತಿ ನೋಡ್ದೆ ಫುಲ್ ಎಲ್ಲ ಜನ ಕುತ್ಕೊಂಡ್ಬಿಟ್ಟಿದ್ರು. ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಹಾಗಾದ್ರೆ ಸ್ಕಿನ್ ಡಾಕ್ಟರ್ ಹತ್ರ ಹೋಗೋಣ ಅಂತ ಸ್ಕಿನ್ ಡಾಕ್ಟರ್ ಹತ್ರ ಹೋದ್ವಿ. ಸ್ಕಿನ್ ಡಾಕ್ಟರ್ ಹತ್ರ ಸ್ವಲ್ಪ ಜನ ಕಮ್ಮಿ ಇದ್ರು, ಪರವಾಗಿಲ್ಲ. ಹಾಗಾಗಿ ಸ್ಕಿನ್ ಡಾಕ್ಟರ್ ಹತ್ರ ನಮ್ಗೆ ಅಪಾಯಿಂಟ್ಮೆಂಟ್ ಸಿಕ್ಬಿಡ್ತು. ನೆಕ್ಸ್ಟ್ ಅದು ಲಾಸ್ಟ್ ಟೈಮ್ ನಾನು ಬಿದ್ದು ಗಾಯ ಆಗಿದ್ನಲ್ಲ, ಸೊ ಅದೆಲ್ಲ ಫುಲ್ ಹಾಗೆ ಕಲೆ ಸ್ಕಾರ್ಸ್ ಹಾಗೆ ಇದೆ. ಅಂಡ್ ನನಗೂ ಸ್ವಲ್ಪ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು. ಅದಕ್ಕೆ ಅಲ್ಲೇ ಡಾಕ್ಟರ್ ಹತ್ರ ತೋರ್ಸೋಣ ಅಂತ ಅನ್ಕೊಂಡೆ. ಸೊ ಅಲ್ಲಿ ಡಾಕ್ಟ್ರು ಸ್ವಲ್ಪ ಓಕೆ ವೇಟ್ ಮಾಡಿ ಅಂದ್ರು. ಬಟ್ ತಕ್ಷಣ ಆಮೇಲೆ ಓಕೆ ಬನ್ನಿ ಅಂದ್ರು. ಎಲ್ಲ ಚೆಕ್ ಮಾಡಿದ್ರು. ಎಲ್ಲ ಚೆಕ್ ಮಾಡ್ಬಿಟ್ಟು ಒಂದ್ ದೊಡ್ಡ ಲೀಸ್ಟ್ ಅಷ್ಟು ಎಲ್ಲ ಬರ್ಕೊಟ್ಬಿಟ್ರು. ಟ್ಯಾಬ್ಲೆಟ್ಸ್, ಏನೇನು ಆಯಿಂಟ್ಮೆಂಟ್ಸ್ ಯಾವ್ದಾವ್ದೋ ಬರ್ಕೊಟ್ರು. ಅದನ್ನೆಲ್ಲ ತಗೊಂಡು ಆಗಸ್ಟ್ರೊಳಗಡೆನೆ ಮಧ್ಯಾಹ್ನ ಆಗೋಗ್ಬಿಟ್ಟಿದೆ. ಮತ್ತೇನು ಊಟಕ್ಕೆ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಮಣಿಪಾಲ್ ಹಾಸ್ಪಿಟಲ್ ಇಂದ ಹೊರಗಡೆನೆ ಬಂದ್ವಿ. ಒಳಗಡೆ ಹಾಸ್ಪಿಟಲ್ ಅಲ್ಲಿ ಕ್ಯಾಂಟೀನ್ ಇದೆ, ಬಟ್ ಆ ಫುಡ್ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಹೊರಗಡೆ ಬಂದು ಪೈ ಟಿಫನ್ಸ್ ಅಂತ ಇದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಆಯ್ತಾ. ಫುಡ್ ಮಾತ್ರ ಇಲ್ಲಿ ಯಾವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಇಯರ್ ನಮ್ಮಮ್ಮನ ಸ್ವಲ್ಪ ದಿನ ಹುಷಾರಿಲ್ಲ ಅಂತ ಅಡ್ಮಿಟ್ ಮಾಡಿದ್ರು. ಅವಾಗ ನಾನು ಈ ಹೋಟೆಲ್ಗೆ ಹೋಗಕ್ ಸ್ಟಾರ್ಟ್ ಮಾಡಿದ್ದೆ. ನನಗೆ ತುಂಬಾ ಇಷ್ಟ ಆಗಿತ್ತು. ಫುಡ್ ಅಷ್ಟೇ, ಯಾರಾದ್ರೂ ನಿಯರ್ ಬೈ ಮಣಿಪಾಲ್ ಹತ್ರ ಇರೋರು, ಉಡುಪಿ ಹತ್ರ ಇರೋರಿಗೆ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಇದು ಹೇಗಿದೆ ಅಂತ. ಅವ್ರದ್ದು ಇವಾಗ ಬ್ರಾಂಚ್ ಮಂಗಳೂರಲ್ಲೂ ಓಪನ್ ಮಾಡ್ತಾ ಇದಾರಂತೆ. ಸೊ ನಾವಲ್ಲಿ ಬಟರ್ ನಾನ್ ಮತ್ತೆ ಮಶ್ರೂಮ್ ಏನೋ ಒಂಥರದ್ದು, ಅದ್ರ ಹೆಸರು ನನಗೆ ನಿಜವಾಗ್ಲೂ ನೆನಪಿಲ್ಲ, ಗ್ರೇವಿ ತರದ್ದು ಪರ್ಟಿಕ್ಯುಲರ್ ನೇಮ್ ಇತ್ತು. ಅದನ್ನ ತಗೊಂಡು ತಿಂದ್ವಿ. ಸೊ ಅದನ್ನ ತಿಂದ್ಬಿಟ್ಟು ಬಿಲ್ ಎಲ್ಲ ಪೇ ಮಾಡಿದ್ವಿ. ಒಂದ್ ಸ್ವಲ್ಪ ಕಾಸ್ಟ್ಲಿ ಕೂಡ ಇದೆ ಕಂಪೇರ್ ಟು, ಯಾಕಂದ್ರೆ ಅಲ್ಲಿ ಪ್ರೈಸಸ್ ಎಲ್ಲ ಸ್ವಲ್ಪ ಬೆಂಗಳೂರು ಹೋಟೆಲ್ ಪ್ರೈಸಸ್ ಅನ್ನೇ ಇಟ್ಟಿದ್ದಾರೆ. ಅಲ್ಲೊಂದು ಫೋಟೋ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು ಪೇಂಟಿಂಗ್. ಅದನ್ನು ಒಂದ್ ಸ್ವಲ್ಪ ಪೇಂಟಿಂಗ್ ಎಲ್ಲ ನೋಡ್ಕೊಂಡು ಮತ್ತೆ ಹಾಸ್ಪಿಟಲ್ಗೆ ಬಂದ್ವಿ. ಇಲ್ಲಿ ಮತ್ತೆ ಹಾಸ್ಪಿಟಲ್ಗೆ ಬಂದ್ರೆ ಅವರು ENT ಡಾಕ್ಟರ್ ಆಡಿಯೋಲಜಿಗೆ ಹೋಗಿ ಅಂತ ಹೇಳಿದ್ರು. ಆಡಿಯೋಲಜಿಗೆ ಹೋಗಿದ್ವಿ. ಅದು ಲಾಸ್ಟ್ ಟೈಮ್ ಬಿದ್ದಿದ್ದೆ ಅಲ್ವಾ, ಸ್ವಲ್ಪ ಕಿವಿಯಿಂದ ಬ್ಲಡ್ ಬಂದ್ಬಿಟ್ಟಿತ್ತು. ಹಾಗಾಗಿ ಕಿವಿ ಸ್ವಲ್ಪ ಬ್ಲಾಕೇಜ್ ತರ ಆಗಿತ್ತು, ಸ್ವಲ್ಪ ಸೌಂಡ್ ತರ ಬರ್ತಾ ಇತ್ತು. ಅದಕ್ಕೆ ಆಡಿಯೋಲಜಿ ಟೆಸ್ಟ್ ಮಾಡಿಸಿ ಅಂತ ಅಂದಿದ್ರು. ಲಾಸ್ಟ್ 2 months ಬ್ಯಾಕ್ ಕೂಡ ಆಡಿಯೋಲಜಿ ಟೆಸ್ಟ್ ಮಾಡಿಸಿದ್ದೆ, ಬಟ್ ಮತ್ತೆ ಇವಾಗ ಮತ್ತೆ ಮಾಡಿಸಿ ಅಂತ ಹೇಳಿದ್ರು. ಸೊ ಅಲ್ಲೂ ಮತ್ತೆ ಪೇ ಮಾಡ್ಬೇಕು. ಅಲ್ಲೂ ಮತ್ತೆ ಎಷ್ಟು 500 600 ಎಷ್ಟೋ ಇತ್ತು. ಅದನ್ನ ಇನ್ಸೈಡ್ ಇಲ್ಲಿ ಒಳಗಡೆ ಒಂದು ಟೆಸ್ಟ್ ತುಂಬಾ ಚೆನ್ನಾಗಿ ಅನ್ಸುತ್ತೆ. 4 ತರದೇನೋ ಹೆಡ್ಫೋನ್ಸ್ ಎಲ್ಲ ಕಿವಿಗೆ ಹಾಕ್ಬಿಟ್ಟು ಒಂದೊಂದು ಕಿವಿಗೆ ಒಂದೊಂದು ಬೇರೆ ಬೇರೆ ಸೌಂಡ್ಸ್ ನೆಲ್ಲ ಪ್ಲೇ ಮಾಡ್ತಾರೆ ಆಯ್ತಾ. ಅದು ಯಾವ ಸೌಂಡ್ ಅಂತಾನು ಹೇಳ್ಬೇಕು, ಮತ್ತೆ ಅವ್ರು ಏನ್ ಹೇಳ್ತಾರೋ ಅದನ್ನೆಲ್ಲ ರಿಪೀಟ್ ಕೂಡ ಹೇಳ್ಬೇಕು. ಅದು ಕೇಳಿಸ್ತಿದ್ಯಾ ಅಂತ ಅವ್ರು ಏನ್ ಹೇಳ್ದಂಗೂ ಕೈ ಕೂಡ ಮೇಲೆ ಎತ್ತಾ ಇರ್ಬೇಕು ಆಯ್ತಾ. ನನ್ಗೆ ಆ ಟೆಸ್ಟ್ ಒಂದು ಯಾವಾಗ್ಲೂ ಒಂದು 10-15 ನಿಮಿಷ ಆ ಟೆಸ್ಟ್ ಮಾಡ್ತಾರೆ. ನನ್ಗೆ ಆ ಟೆಸ್ಟ್ ಮಾಡಕ್ ಒಳಗಡೆ ಹೋಗಿ ಕೂತಾಗ ಫುಲ್ ಕಿವಿಯೆಲ್ಲ ಒಂಥರ ಹೆವಿ ಸೌಂಡ್ ಬರ್ತಾ ಇರುತ್ತೆ, ಒಂಥರ ಹಿಂಸೆ ಆಗ್ತಾ ಇರುತ್ತೆ. ಬಟ್ ಏನು ಮಾಡಕ್ ಆಗಲ್ಲ. ಈಗ ಸದ್ಯದ ಪರಿಸ್ಥಿತಿಲಿ ಏನೇನು ಡಾಕ್ಟರ್ ಹೇಳ್ತಾರೋ ಎಲ್ಲದೂ ಕೇಳ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲ ಟೆಸ್ಟ್ ಮಾಡಿಸ್ಕೊಂಡು ನೆಕ್ಸ್ಟ್ ಅವ್ರು ನನ್ಗೆ ಅಲ್ಲಿಂದ ಮತ್ತೆ ENTಗೆ ಕಳಿಸಿದ್ರು. ರಿಪೋರ್ಟ್ ಎಲ್ಲ ಚೆಕ್ ಮಾಡ್ಬಿಟ್ಟು ಓಕೆ ತುಂಬಾ ಚೆನ್ನಾಗ್ ಆಗಿದೆ, ಹೋದ್ಸತಿಕ್ಕಿಂತ ಈ ಸತಿ ಸ್ವಲ್ಪ ಪರವಾಗಿಲ್ಲ, ಕ್ಲಿಯರ್ ಆಗ್ತಾ ಇದೆ ಅಂತ ಅಂದ್ರು. ಮತ್ತೆ 2 months ಬಿಟ್ಬಿಟ್ಟು ಮತ್ತೆ ಬನ್ನಿ ಅಂತ ಹೇಳಿದ್ದಾರೆ. ಸ್ಕಿನ್ ಡಾಕ್ಟ್ರು ಹೇಳಿದ್ದಾರೆ ಅಂಡ್ ಆಡಿಯೋಲಜಿನೂ ಹೇಳಿದ್ದಾರೆ. ಅದೆರಡು ಮುಗಿಸ್ಕೊಂಡು 2 ಡಾಕ್ಟರ್ಗಳು ಟ್ಯಾಬ್ಲೆಟ್ಸ್ ಮಾತ್ರ ಸಿಕ್ಕಾಬಟ್ಟೆ ಕೊಡ್ತಾರೆ ಆಯ್ತಾ. ಓಕೆ ಡೋಸೇಜ್ ಜಾಸ್ತಿ ಇರಲ್ಲ ಅಂದ್ರೂ ಹೆವಿ ಟ್ಯಾಬ್ಲೆಟ್ಸ್ ಆಗ್ಬಿಡುತ್ತೆ. ನನ್ಗಂತೂ ಈ ನಡುವೆ ಟ್ಯಾಬ್ಲೆಟ್ಸ್ ತಿಂದು ಬೇಜಾರಾಗಿ ಹೋಗ್ಬಿಡುತ್ತೆ. ಡಾಕ್ಟರ್ ಹತ್ರ ಅದೇ ಹೇಳಿದೆ, ಟ್ಯಾಬ್ಲೆಟ್ ಎಲ್ಲ ತಿಂದಿ ಒಂದು ಫೇಸ್ ಅಲ್ಲೆಲ್ಲ ತುಂಬಾ ಪಿಂಪಲ್ಸ್ ಆಗ್ತಾ ಇದೆ, ಸ್ಕಾರ್ಸ್ ಆಗ್ತಾ ಇದೆ ಅಂತ. ಅದಕ್ಕೂ ಮತ್ತೆ ಟ್ಯಾಬ್ಲೆಟ್ಸೇ ಕೊಟ್ಟಿದ್ದಾರೆ.
ಎಲ್ಲ ಟ್ಯಾಬ್ಲೆಟ್ಸ್ ತಗೊಂಡು ಎಲ್ಲ ತಿನ್ಕೊಂಡು ಮತ್ತೆ ಈವ್ನಿಂಗ್ ಆಗೋಯ್ತು ಹೊರಗಡೆ ಬರ್ಬೇಕಾದ್ರೆ. ಇದಿಷ್ಟು ಒನ್ ಡೇ ಹೋಗ್ಬಿಡುತ್ತೆ ಮಣಿಪಾಲಿಗೆ ಬಂದ್ಬಿಟ್ರೆ ಫುಲ್ ಡೇ. ಅದಕ್ಕೆ ಹೊರಗಡೆ ಬಂದು ಎಲ್ಲ ತಲೆ ಕೆಟ್ಬಿಟ್ಟು ನನ್ಗೊಂದು ಐಸ್ ಕ್ರೀಮ್ ಬೇಕು ಅಂತ ಹೇಳ್ಬಿಟ್ಟು ಫುಲ್ ಒಂದು ಐಸ್ ಕ್ರೀಮ್ ತಗೊಂಡು ತಿಂದೆ. ಅದು ತಿಂದು ಅಷ್ಟೊತ್ತಿಗೆ ಕೂಲ್ ಆಗೋಯ್ತು. ಆಲ್ಮೋಸ್ಟ್ ಅಲ್ಲಿಂದ ಮತ್ತೆ 4:35 ಆಗ್ಬಿಟ್ಟಿತ್ತು. ಸೊ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೋದ್ವಿ. ಮತ್ತೆ ನಮ್ಮ ಮನೆಗೆ ಹೋಗಕ್ಕೆ ಮತ್ತೆ 1-2 ಅವರ್ಸ್ ಆದ್ರೂ ಬೇಕೇ ಬೇಕು ಮಣಿಪಾಲಿಂದ ತೀರ್ಥಹಳ್ಳಿಗೆ. ಸೊ ಹಾಗಾಗಿ ಸಂಜೆ ಆಗ್ಬಿಟ್ಟಿತ್ತು ಮನೆಗೆ ಹೋಗುವಾಗ 7 o'clock ಆಯ್ತು. ಸೊ ಇನ್ನೇನ್ ಮತ್ತೆ 2 months ಬಿಟ್ಟು ಮತ್ತೆ ಬರಕ್ ಹೇಳಿದಾರಲ್ಲ, ಮತ್ತೆ ಏನಾದ್ರು ಎಲ್ಲ ಕಂಡೀಷನ್ಸ್ ಬೆಟರ್ ಆಗಿರ್ಲಿ ಅಂತ ಅನ್ಕೊಂಡು ದೇವ್ರೆ ಅಂತ ಹೇಳ್ಬಿಟ್ಟು ಮನೆಗ್ ಬಂದಿದ್ವಿ. ಮತ್ತೆ ಮನೆಗ್ ಬಂದು ನೆಕ್ಸ್ಟ್ ಡೇ ಕೂಡ ಮತ್ತೆ ನಾನು ಸ್ವಲ್ಪ ಟೆಂಪಲ್ಗೆ ಹೋಗಿದ್ವಿ. ಅಮ್ಮ ಮತ್ತೆ ನನ್ನ ತಂಗಿ ಇಬ್ರು ಬರಲ್ಲ, ಅವ್ರೇನೋ ಬೇರೆ ಬೇರೆ ಕೆಲಸ ಇದೆ ಅಂದ್ರು. ನಾನು ಸಿದ್ದು ಮತ್ತೆ ಅಪ್ಪಾಜಿ 3 ಜನನು ಹೋಗಿದ್ವಿ. ಹೋಗ್ಬೇಕಾದ್ರೆ ದೇವಸ್ಥಾನ ಆಲ್ರೆಡಿ ಸ್ವಲ್ಪ ದ್ವಾರ ಕ್ಲೋಸ್ ಮಾಡ್ಬಿಟ್ಟು ಚೌಡಮ್ಮ ದೇವಿಗೆ ಭೂತರಾಯ ಸ್ವಾಮಿಗೆ ಪೂಜೆ ಮಾಡ್ತಾ ಇದ್ರು. ಸೊ ಅಲ್ಲಿ ಪೂಜೆ ಮುಗಿಸ್ಕೊಳ್ಳೋಣ ಆಮೇಲೆ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಗಡೆನೆ ದೇವಸ್ಥಾನದಲ್ಲಿ ಪೂಜೆ ಆಗ್ತಾ ಇತ್ತು. ಆ ದೇವ್ರ ಹತ್ರ ಪೂಜೆಗೆ ನಿಂತ್ಕೊಂಡಿದ್ವಿ. ಟೆಂಪಲ್ ತುಂಬಾ ಚೆನ್ನಾಗಿದೆ ಆಯ್ತಾ. ಸ್ವಲ್ಪ ತೀರ್ಥಹಳ್ಳಿಯಿಂದ ಇನ್ಸೈಡ್ ಇದ್ರು ತುಂಬಾ ಚೆನ್ನಾಗಿದೆ ಟೆಂಪಲ್. ಅಂಡ್ ತುಂಬಾ ಪವರ್ಫುಲ್ ದೇವಿ ಗುತ್ಯಮ್ಮ ದೇವಿ ಅಂತ. ನನ್ಗಂತೂ ತುಂಬಾ ಸತಿ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿದೀನಿ. ಏನಾದ್ರೂ ಅನ್ಕೊಂಡ್ರೆ ಅದು ತುಂಬಾ ಚೆನ್ನಾಗಿ ನಡೆಯುತ್ತೆ. ಸೊ ಅದಕ್ಕೆ ನಾನು ತುಂಬಾ ನಂಬ್ತೀನಿ ಈ ದೇವ್ರನ್ನ. ಅಂಡ್ ನೀವು ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಅಥವಾ ನೀವೇನೇ ನಿಮಗ್ ಗೊಂದಲಗಳಿದ್ರು ನೀವು ಅದನ್ನ ಹೇಳಿದ್ರೆ ನಿಜವಾಗ್ಲೂ ನಿಮ್ಗಲ್ಲೊಂದು ಪರಿಹಾರ ಸಿಗುತ್ತೆ. ಅದಕ್ಕೆ ನನಗೆ ತುಂಬಾ ಖುಷಿ. ತುಂಬಾ ಜನ ಅದನ್ನ ಮಾಡ್ತಾರೆ, ಅದನ್ನ ಆತರ ಕೇಳ್ಬಿಟ್ಟು ನಡೆಯುತ್ತೋ ನಡೆಯಲ್ವೋ ಅಥವಾ ಏನಾದ್ರೂ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ಕೇಳಿಸ್ತೀವಲ್ಲ, ಆ ತರದನ್ನೆಲ್ಲ ಕೇಳಿಸಿದಾಗ ಅದು ಕರೆಕ್ಟ್ ಆಗಿ ಹೇಳ್ಬಿಡುತ್ತೆ ದೇವ್ರು ಆಗುತ್ತೋ ಇಲ್ವೋ ಅಂತ. ಅಂಡ್ ಇದು ಬೆಳ್ಳಿ ಪಲ್ಲಕ್ಕಿ ಕೂಡ ಇಟ್ಟಿದ್ರು ಅಲ್ಲಿ. ದೇವ್ರನ್ನ ಯಾವಾಗ್ಲೂ ಪಲ್ಲಕ್ಕಿನ ಉತ್ಸವ ತಗೊಂಡು ಮನೆಗೆ ಕರೆಸ್ತಾರೆ. ಸ್ವಲ್ಪ ದೇವ್ರನ್ನೆಲ್ಲ ಹೊಸ ಮನೆ ಕಟ್ಟಿಸಿದಾಗ ಅಥವಾ ಏನಾದ್ರು ಫಂಕ್ಷನ್ ಇತ್ತು ಅಂದಾಗ, ಪೂಜೆ ಇತ್ತು ಅಂದಾಗ ಎಲ್ಲರೂ ದೇವ್ರನ್ನ ಮನೆಗೆ ಕರೆಸ್ತಾರೆ. ಅವಾಗ ಇದೇ ತರ ಪಲ್ಲಕ್ಕಿ ಅಂದ್ರೆ ಬೆಳ್ಳಿ ಪಲ್ಲಕ್ಕಿ ಕರ್ಕೊಂಡು ಹೋಗಲ್ಲ, ತುಂಬಾ ಬೇರೆ ಬೇರೆ ಪಲ್ಲಕ್ಕಿಗಳಿದೆ. ಆ ಪಲ್ಲಕ್ಕಿಲೆಲ್ಲ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ ಹೊರಗಡೆ. ದೇವ್ರು ಈ ಟೈಮಲ್ಲಿ ಸ್ವಲ್ಪ ಹೊರಗಡೆನೆ ಸುತ್ತ ಬರ್ತಾ ಇರುತ್ತೆ. ಇಲ್ಲೂ ದೇವ್ರು ಇಟ್ಟಿರ್ತಾರೆ, ಪಲ್ಲಕ್ಕಿ ಒಳಗಡೆ ಇಟ್ಕೊಂಡು ಕರ್ಕೊಂಡು ಹೋಗಕ್ಕೆ ಅಲ್ಲೂ ಬೇರೆ ದೇವ್ರು ಇರುತ್ತೆ, ಸೇಮ್ ಗುತ್ಯಮ್ಮ ದೇವಿನೇ. ಮತ್ತೆ ಬೇರೆ ಬೇರೆ ಅಡಿಕೆ ಕೊಡೋರು ಅಡಿಕೆ ಕೊಡ್ಬೋದು, ಅನ್ನ ಸಂತರ್ಪಣೆಗೆ ಹೆಲ್ಪ್ ಮಾಡೋರು ಆ ತರ ಮಾಡ್ಬೋದು. ಆ ತರ ಎಲ್ಲ ಸೇವೆಗಳು ಅಷ್ಟೇ, ನಿಮ್ಗೆ ಯಾವ್ದು ನಿಮ್ ಕೈಯಲ್ಲಿ ಏನಾಗುತ್ತೋ ಆ ಸೇವೆಗಳನ್ನ ಕೂಡ ಮಾಡಿಸಬಹುದು. ಸೊ ನನ್ಗೆ ಇಲ್ಲಿ ಬಂದು ಸ್ವಲ್ಪ ಪೂಜೆ ಮಾಡಿಸ್ಬೇಕಾಗಿತ್ತು ಅಷ್ಟೇ, ಹಣ್ಕಾಯಿ ಮಾಡಿಸ್ಬೇಕಿತ್ತು. ಸೊ ಅದಕ್ಕೆ ನಾನು ಅಪ್ಪಾಜಿ ಮತ್ತೆ ಸಿದ್ದು 3 ಜನ ಬಂದ್ವಿ. ಅಂಡ್ ಹೊರಗಡೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ ದೇವಸ್ಥಾನ. ನನಗೆ ತುಂಬಾ ಖುಷಿ ಅನ್ಸುತ್ತೆ. ನಾನು ಇಲ್ಲಿ ಯಾವಾಗ್ಲೂ ಅನ್ಕೊಂತ ಇದ್ದೆ ಹೋಗ್ಬೇಕು ಅಂತ, ಬಟ್ ಹೋಗಕ್ ಆಗ್ತಾ ಇರ್ಲಿಲ್ಲ. ಈ ಸತಿ ನನ್ಗೆ ಟೈಮ್ ಚೆನ್ನಾಗಿ ಸಿಕ್ತು ಹೋಗ್ಲಿಕ್ಕೆ, ಹಾಗಾಗಿ ಬಂದ್ವಿ. ಅಂಡ್ ಈ ದೇವಸ್ಥಾನದಲ್ಲಿ ಉಚಿತ ಸಾರ್ವಜನಿಕ ಕಲ್ಯಾಣ ಮಂದಿರ ಅಂತ ಕೂಡ ಇದೆ. ಇಲ್ಲಿ ಮದ್ವೆ ಕೂಡ ನಡೆಯುತ್ತೆ. ಅಂಡ್ ಮದ್ವೆ ಹಾಲು ಅಷ್ಟೇ ಓಕೆ, ತುಂಬಾ ದೊಡ್ಡಕ್ಕಿಲ್ಲ ಅಂದ್ರೂ ಮೀಡಿಯಂ ಅಲ್ಲಿ ಚೆನ್ನಾಗೇ ಇದೆ. ಸಾಮಾನ್ಯವಾಗಿ ಯಾರು ಸಿಂಪಲ್ ಆಗಿ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರೋರು ಇಲ್ಲ ಆರಾಮಲ್ಲಿ ಮದ್ವೆ ಕೂಡ ಆಗಬಹುದು. ನನಗೂ ನೀಟ್ನೆಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಅದ್ ನೋಡಿದ್ರೆ ತುಂಬಾ ಖುಷಿ ಅನ್ಸುತ್ತೆ. ಇಲ್ಲ ಆಗಾಗ ಮದ್ವೆಗಳು ನಡೀತಾ ಇರುತ್ತಂತೆ, ನನ್ನಲ್ಲಿ ಕೇಳಿದಾಗ ನಡೆಯುತ್ತೆ ಅವಾಗವಾಗ ಮದ್ವೆಗೆಲ್ಲ ಮಾಡ್ಕೊಂತಾರೆ ಇಲ್ಲಿ ಬಂದಿ ಅಂತ ಅಂದ್ರು. ದೇವಸ್ಥಾನ ಹೊರಗಡೆಯಿಂದನೂ ಅಷ್ಟೇ ನೋಡಕ್ ತುಂಬಾ ಚೆನ್ನಾಗಿದೆ ಅಂಡ್ ಸ್ಪೇಷಿಯಸ್ ಆಗಿದೆ. ಹಾಗೆ ದೇವಸ್ಥಾನದ ಒಳಗಡೆ ಜಾಸ್ತಿ ಫೋಟೋ ವಿಡಿಯೋ ತಗೊಂಬಾರ್ದು ಅಂತ ಅಂದ್ರು. ನಾನು ಆದ್ರೂ ಚಿಕ್ಕ ಪುಟ್ಟದ ಒಂದೊಂದು ಬಿಟ್ಸ್ ತಗೊಂಡಿದ್ದೆ, ನನಗೇನು ಅಂದಿಲ್ಲ. ಬಟ್ ಅಲ್ಲಿ ನಾನು ಜಾಸ್ತಿ ಹೂ ಅಂದ್ರಲ್ಲ ಅಂತ ಜಾಸ್ತಿ ಮಾಡಬಾರ್ದು ಅಂತ ಸ್ವಲ್ಪ ತಗೊಂಡೆ. ಅಂಡ್ ಹೊರಗಡೆ ಸೇವಾ ಕೌಂಟರ್ ಕೂಡ ಇತ್ತು. ಸೊ ನಾವು ಒಂದು ಕುಂಕುಮಾರ್ಚನೆ ಮತ್ತೆ ಹಣ್ಕಾಯಿ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಒಂದು ಕೌಂಟರ್ ಅಲ್ಲಿ ಅದು ಇಷ್ಟೊಂದು ತಗೊಂಡ್ಬಿಟ್ಟು ಬಂದ್ವಿ. ಮನೆಯಿಂದನೇ ಸ್ವಲ್ಪ ಹಣ್ಣು ಕಾಯಿ ಎಲ್ಲ ತಗೊಂಡ್ ಬಂದಿದ್ವಿ. ಅಂಡ್ ಈ ವರ್ಷದ ಬೆಳೆನಲ್ಲಿ ನಮ್ದು ಇದು ಕೂಡ ಬಂದಿತ್ತು, ಅಡಿಕೆ ಕೂಡ ಇತ್ತು. ಸ್ವಲ್ಪ ಅಡಿಕೆ ಕೂಡ ಕೊಡೋಣ ಅಂತ ಹೇಳ್ಬಿಟ್ಟು ಅಡಿಕೆ ಕೂಡ ತಗೊಂಡ್ ಬಂದಿದ್ವಿ. ಹಣ್ಕಾಯಿ ಎಲ್ಲ ಮಾಡಿಕೊಟ್ರು. ನನ್ಗೆ ತುಂಬಾ ಖುಷಿ ಅನ್ಸ್ತು. ತುಂಬಾ ಚಂದಾಗಿ ಮಾತಾಡ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ. ಕೇಳಿದ್ದಕ್ಕೆ ಅಥವಾ ನಾವೇನಾದ್ರು ಹೇಳಿದ್ರೆ ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ಉತ್ತರ ಕೂಡ ಕೊಡ್ತಾರೆ. ಅಲ್ಲಿ ಎಕ್ಸ್ಟ್ರಾ ನಾವು ಅಡಿಕೆ ಹಾಕ್ಲಿಕ್ಕಂತಾನೆ ಅಡಿಕೆ ಹುಂಡಿ ಕೂಡ ಇಟ್ಟಿದ್ರು. ಬಟ್ ನಾವಿಲ್ಲಿ ಪೂಜೆಗಂತ ಕೊಟ್ವಲ್ಲ, ನಾವು ಕೊಟ್ಟಿರೋ ಅಡಿಕೆನ ಅಷ್ಟು ತಗೊಂಡೋಗಿ ದೇವ್ರ ಹತ್ರ ಕಾಲ್ ಕೆಳಗಡೆ ಇಟ್ಬಿಟ್ಟು ಪೂಜೆ ಮಾಡಿದ್ರು ಆಯ್ತಾ. ನನ್ಗೆ ಅದು ನೋಡಕ್ ತುಂಬಾ ಖುಷಿ ಅನ್ಸ್ತು. ಪೂಜೆ ಪ್ರಸಾದ ಎಲ್ಲ ಆದ್ಮೇಲೆ ನಾವು ಕೇಳಿದ್ವಿ, ಇವಾಗ ದೇವ್ರು ಎಲ್ಲಿ ಹೋಗಿದೆ, ಎಲ್ಲಿ ನಡೀತಾ ಇದೆ, ದೇವ್ರು ಎಲ್ಲಿದೆ ಅಂತ ಕೇಳಿದಕ್ಕೆ
ಇಲ್ಲೇ ನಿಯರ್ ಬೈ ದೇವ್ರಿದೆ, 5 ದೇವ್ರು ಕೂಡ ಇದೆ ಅಲ್ಲಿ. ಹೋಗ್ಬಿಟ್ಟು ಬೇಕಾದ್ರೆ ಹೋಗಿ ಇವಾಗ ಅಲ್ಲಿ ಊಟ ಆದ್ಮೇಲೆ ದೇವ್ರನ್ನ ಎಬ್ಬಿಸ್ತಾರೆ ಅಂತ ಅಂದ್ರು. ಅದಕ್ಕೆ ಅಲ್ಲೇ ಸ್ವಲ್ಪ ಅವ್ರ ಹತ್ರ ಕೇಳ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಹೊರಟ್ವಿ. ನಾನು ಅಲ್ಲಿ ಬಾಗ್ಲು ನೋಡ್ದೆ ಆಯ್ತಾ, ದೇವಸ್ಥಾನ ಬಾಗ್ಲು ತುಂಬಾ ಚೆನ್ನಾಗಿತ್ತು. ಅಷ್ಟಲಕ್ಷ್ಮಿಯರನ್ನು ಕೂಡ ಅಲ್ಲಿ ದೇವಸ್ಥಾನ ಬಾಗ್ಲಲ್ಲಿ ಬರ್ದ್ಬಿಟ್ಟು ಅದ್ರ ನೇಮ್ ಕೂಡ ಹಾಕಿದ್ರು, ಸಂತಾನ ಲಕ್ಷ್ಮಿ, ಗಜಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಆ ತರ ಫುಲ್ ಎಲ್ಲ ಹಾಕಿದ್ರು ಆಯ್ತಾ. ನನ್ಗೆ ಅದು ತುಂಬಾ ಚೆನ್ನಾಗ್ ಅನಿಸ್ತು. ಅದನ್ನು ಒಂಚೂರು ವಿಡಿಯೋ ತಗೊಂಡೆ. ಎಷ್ಟು ಚೆನ್ನಾಗಿ ಮಾಡ್ಸಿದ್ದಾರೆ ಕಾನ್ಸೆಪ್ಟ್ ಅಲ್ಲಿ ಅಂತ ಅನಿಸ್ತು. ಅಂಡ್ ಅದು ನೇಮ್ ಕೂಡ ಹಾಕ್ಸಿದಾರಲ್ಲ, ಅದನ್ನು ನನಗೆ ತುಂಬಾ ಖುಷಿ ಅನಿಸ್ತು. ನಾರ್ಮಲ್ ಆಗಿ ಈ ತರ ದೇವಸ್ಥಾನದಲ್ಲಿ ದೇವರ ಫೋಟೋಗಳು ಅಥವಾ ಈ ತರ ಕೆತ್ತನೆ ಎಲ್ಲ ಇದ್ದೇ ಇರುತ್ತೆ, ಬಟ್ ಈ ತರ ನೇಮ್ ಹಾಕ್ಸಿರಲ್ಲ, ಅದಕ್ಕೆ ಇದು ನನಗೆ ಚೆನ್ನಾಗ್ ಅನಿಸ್ತು. ಅಂಡ್ ಅಲ್ಲಿಂದ ಹೊರಗಡೆ ಬಂದ್ರೆ ಪ್ರಸಾದ ಕೂಡ ಕೊಡ್ತಾ ಇದ್ರು, ಮೊಸರನ್ನ. ಸೊ ಸ್ವಲ್ಪ ಪ್ರಸಾದ ಕೂಡ ತಿನ್ಕೊಂಡು ನೆಕ್ಸ್ಟ್ ಅಲ್ಲಿ ಮತ್ತೆ ನಾವು ಹಾಗಾದ್ರೆ ದೇವ್ರು ಅಲ್ಲೆಲ್ಲ ಇದೆ ಅಂತಲ್ಲ, ಅಲ್ಲಿ ಬಿಟ್ಟು ಹೋಗೋಣ ಅಂತ ಅನ್ಕೊಂಡ್ವಿ. ಅಲ್ಲಿ ದೇವಸ್ಥಾನದಲ್ಲಿ ಸೀರೆ ಕೊಟ್ಟಿರ್ತಾರಲ್ಲ ಸೇವೆಗೆ ಅಂತ ಹೇಳ್ಬಿಟ್ಟು, ಆ ಸೀರೆಗಳನ್ನ ಕೂಡ ಅವರು ಅಲ್ಲಿ ಸೇಲ್ ಕೂಡ ಮಾಡ್ತಾರೆ. ನಾನು ಫಸ್ಟ್ ಟೈಮ್ ಸೀರೆಗಳನ್ನ ಪ್ರಸಾದ ಅಂತಾನೆ ತಗೋಣ ಅಂತ ಹೇಳ್ಬಿಟ್ಟು ಒಂದ್ ಸೀರೆ ತಗೊಂಡೆ. ಕ್ವಾಲಿಟಿ ಹೇಗಿರುತ್ತೆ ಅಂತ ನಾನು ಚೆಕ್ ಮಾಡಿಲ್ಲ, ಜಸ್ಟ್ ಪ್ರಸಾದ ಅಂತ ಹೇಳ್ಬಿಟ್ಟು ಒಂದ್ ಸೀರೆ ತಗೊಂಡೆ. ಅಲ್ಲಿಂದ ಅವರು ಅಲ್ಲೇ ಪಕ್ಕದಲ್ಲೇ ದೇವ್ರಿದೆ ಅಂತ ಹೇಳಿದ್ರಲ್ಲ, ಸೊ ಅಲ್ಲಿಗೂ ಹೋಗ್ಬಿಟ್ಟೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ದೇವ್ರು ನೋಡಿದ್ರೆ ಪಲ್ಲಕ್ಕಿಲ್ ಕೂರ್ಸ್ಬಿಟ್ಟು ಫುಲ್ ಉತ್ಸವ ನಡೆಸ್ತಾ ಇದ್ರು. 5 ಗುತ್ಯಮ್ಮ ದೇವಿನೂ ಇತ್ತು. 5 ಊರಿನ ದೇವರುಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು, ಕರ್ಸಿದ್ರು. ಸೊ ಹಂಗಾಗಿ ಪೂಜೆ ಚೆನ್ನಾಗಿ ನಡೀತಾ ಇತ್ತು. ನಾವು ಒಂದ್ ಸ್ವಲ್ಪ ಕುತ್ಕೊಂಡು ಪ್ರಸಾದ ಎಲ್ಲ ತಗೊಂಡು ಆಮೇಲೆ ಹೋಗೋಣ ಅಂತ ಹೇಳಿದ್ವಿ. ಹಾಗಾಗಿ ಅದನ್ನೇ ನೋಡ್ತಾ ಕೂತ್ವಿ. ತುಂಬಾ ಖುಷಿ ಅನ್ಸುತ್ತೆ. ದೇವ್ರು ಇಲ್ಲೆಲ್ಲ ಇವಾಗ ಪ್ರಶ್ನೆಗಳನ್ನ ಹಾಕ್ತಾರೆ. ನಮ್ಗೇನಾದ್ರೂ ಡೌಟ್ ಇತ್ತು ಅಂದ್ರೆ ಅಥವಾ ನಾವೇನಾದ್ರು ಕೇಳ್ಬೇಕು ಅಂದ್ರೂ ಇಲ್ಲಿ ಕೇಳಿಸ್ಬೋದು. ದೇವಿ ಆಗುತ್ತೋ ಅಥವಾ ಆಗಲ್ಲ ಅಂತ ಹೇಳ್ಬಿಟ್ಟು ಉತ್ತರ ಕೂಡ ಕೊಡುತ್ತೆ. ಅದ್ ನೋಡಕ್ಕೆ ತುಂಬಾ ಚೆನ್ನಾಗ್ ಅನ್ಸುತ್ತೆ. ತುಂಬಾ ಜನ ಪ್ರಶ್ನೆ ಕೇಳ್ತಾ ಇದ್ರು. ಕೇಳ್ದವ್ರಿಗೆಲ್ಲ ದೇವ್ರು ಬಲಕ್ಕೆ ಅಥವಾ ಎಡಕ್ಕೆ ಆ ಕಡೆ ಈ ಕಡೆ ಹೋಗು ಅಂತ ಭಟ್ರು ಹೇಳ್ತಾರೆ. ಸೊ ಅವಾಗ ದೇವ್ರು ಆ ಕಡೆ ಹೋಗಿ ಆಗುತ್ತೆ ಅಥವಾ ಈ ಕಡೆ ಹೋಗಿ ಆಗಲ್ಲ ಅಂತ ಹೇಳ್ಬಿಟ್ಟು ಉತ್ತರ ಕೂಡ ಕೊಡ್ತಾ ಇತ್ತು. ನಾನು ಯಾರ್ಯಾರೋ ಏನೇನೋ ಕೇಳ್ತಾ ಇದ್ರಲ್ಲ ಅದನ್ನೇ ನೋಡ್ತಾ ಇದ್ವಿ. ದೇವ್ರು ಅದಕ್ಕೆ ಎಷ್ಟು ಚೆನ್ನಾಗಿ ಆನ್ಸರ್ ಕೊಡ್ತಾ ಇತ್ತು. ಅದನ್ನ ನೋಡಕ್ ಒಂಥರ ಡಿಫ್ರೆಂಟ್ ಅನ್ಸುತ್ತೆ. ಮತ್ತೆ ದಾರಿ ತಿಂಡಿ ಹೋಗಿ ಇಳಿದ್ರ ಮೇಲೆ ಅವ್ರಿಗೆ ಎದ್ದು ಬರಂಗಿಲ್ಲ. ಸುಮ್ಮನೆ ಹೋಗಿ ಉಳ್ಕೊಂಡು ಅಥವಾ ಹೇಳೋಂಗೂ ಇಲ್ಲ ಬಿಡೋಂಗಿಲ್ಲ ಆಗಿರ್ತಕ್ಕ ಈಗ ಯೋಚನೆ ಮಾಡ್ತಾರೆ ಬರ್ತಾರೆ. ಹೊಸಳ್ಳಿ ಗುತ್ಯಮ್ಮ ಅಮ್ಮನ ಸೇರಿಸ್ಬಿಟ್ಟು 5 ಗುತ್ಯಮ್ಮನ ಕೂರಿಸಿದ್ದು. ಅದರಲ್ಲಿ ಒಂದು ಕಟ್ಲಗಾರು ಗುತ್ಯಮ್ಮ ದೇವಸ್ಥಾನ ಅಂತೆ. ಕಟ್ಲಗಾರು ಎಲ್ಲಿ ಬರುತ್ತೋ ನನ್ಗಷ್ಟು ಗೊತ್ತಿಲ್ಲ, ಬಟ್ ಅಲ್ಲಿ ಗುತ್ಯಮ್ಮ ದೇವರನ್ನು ಕೂರಿಸಿದ್ರು. ಸೊ ಅದ್ರದ್ದು ಒಂದು ಬೈಟ್ ತಗೊಂಡೆ ನಾನು. ನೆಕ್ಸ್ಟ್ ಇದು ದುರ್ಗಾ ಪರಮೇಶ್ವರಿ ಅಮ್ಮ ಶ್ರೀ ಕ್ಷೇತ್ರ ಸಮಕಾನಿ ಬೆಜ್ವಳ್ಳಿ ಅಂತ. ಬೆಜ್ವಳ್ಳಿ ಅಂದ್ರೆ ನನಗೆ ಗೊತ್ತು, ತೀರ್ಥಹಳ್ಳಿ ಮತ್ತೆ ಶಿವಮೊಗ್ಗ ಮಿಡ್ಲಲ್ಲಿ ಬರುತ್ತೆ. ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತುಂಬಾ ಫೇಮಸ್. ಅಂಡ್ ನೆಕ್ಸ್ಟ್ ಗಾಳಿ ಮಾರಮ್ಮ ದೇವರು, ಅದು ಮಾಳೂರು, ಅದು ಅಷ್ಟೇ ತೀರ್ಥಹಳ್ಳಿ ಮತ್ತೆ ಶಿವಮೊಗ್ಗ ಮಿಡ್ಲಲ್ಲೇ ಬರುತ್ತೆ. ಅಲ್ಲಿ ದೇವ್ರನ್ನು ಕೂರಿಸಿದ್ರು. ಅಲ್ಲೂ ಎಲ್ಲ ಮಡ್ಲಕ್ಕಿ ಹಾಕ್ತಾ ಇದ್ರು, ಮತ್ತೆ ಅಲ್ಲೂ ಪೂಜೆಗಳು ನಡೀತಾ ಇತ್ತು. ಅಂಡ್ ಚಾಮುಂಡೇಶ್ವರಿ ಅಮ್ಮನವರು ಅಂತ ಶ್ರೀ ಕ್ಷೇತ್ರ ಆಲ್ಬಳ್ಳಿ ಅಂತ, ಅಲ್ಲಿ ದೇವ್ರನ್ನು ಕೂರಿಸಿದ್ರು. ಎಲ್ಲಾ ದೇವರಿಗೂ ಅಷ್ಟೇ ಹಣ್ಕೈ ಮಾಡ್ತಾ ಇದ್ರು. ಅಂಡ್ ಮಡ್ಲಕ್ಕಿ ಹಾಕೋರು ಮಡ್ಲಕ್ಕಿ ಕೂಡ ಕೊಡ್ತಾ ಇದ್ರು. ಪೂಜೆಗಳನ್ನೆಲ್ಲ ನಡ್ಸ್ಕೊಂತಾ ಇದ್ರು, ಅಥವಾ ಯಾರು ಏನನ್ನ ಹೇಳ್ಕೊಂಡಿದ್ರು ಅದನ್ನೆಲ್ಲ ಕಾರ್ಯಗಳನ್ನ ಮಾಡಿಸ್ತಾ ಇದ್ರು. ಅಂಡ್ ಲಾಸ್ಟ್ಗೆ ಹೊಸಳ್ಳಿ ಗುತ್ಯಮ್ಮ ದೇವ್ರನ್ನು ಕೂಡ ಆ ಜಾಗದಲ್ಲಿ ಕೂರ್ಸಕ್ಕೆ ಅಂತ ರೆಡಿ ಮಾಡ್ತಾ ಇದ್ರು. ಆ ದೇವ್ರನ್ನ ಆಲ್ರೆಡಿ ಎಲ್ಲ ಪ್ರಶ್ನೆಗಳೆಲ್ಲ ಮುಗ್ದಿತ್ತು. ಸೊ ಹಾಗಾಗಿ ದೇವ್ರನ್ನ ಎತ್ಬಿಟ್ಟು ತಗೊಂಡೋಗಿ ಅದಕ್ಕಂತ ರೆಡಿ ಮಾಡಿರೋ ಪೀಠದಲ್ಲಿ ತಗೊಂಡೋಗಿ ಕೂರಿಸ್ತಾ ಇದ್ರು. ಅಲ್ಲಿ ಕೂರ್ಸಾದ್ಮೇಲೆ ಮತ್ತೆ ಅಲ್ಲೂ ಒಂದ್ಸತಿ ಪೂಜೆ ಎಲ್ಲ ಮಾಡಿ ಮಡ್ಲಕ್ಕಿ ಹಾಕೋರು ಮಡ್ಲಕ್ಕಿ ಕೂಡ ಹಾಕ್ಬಹುದು. ಅಕ್ಕಿ ಎಲ್ಲ ಮನೆಯಿಂದನೇ ತಗೊಂಡ್ ಬಂದಿರ್ತಾರೆ. ತಗೊಂಡ್ ಬಂದು ದೇವ್ರಿಗೆ ಇಲ್ಲಿ ಮಡ್ಲಕ್ಕಿ ಕೂರಿಸ್ತಾರೆ.
ಅಂಡ್ ಇಲ್ಲಿ ಬಂದು ನಾಗರ ಕಟ್ಟೆ ಕೂಡ ಇತ್ತು, ನಾಗರ ಪ್ರತಿಷ್ಠಾಪನೆ ಕೂಡ ಚೆನ್ನಾಗಿ ಮಾಡಿದ್ರು. ಈ ನಾಗರ ಕಟ್ಟೆ ಹಿಂದೆನೆ ಒಂದು ಹುತ್ತ ಕೂಡ ಇದೆ, ಇದು ಮೂಲ ಹುತ್ತ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ರು. ಅದನ್ನ ಚೆನ್ನಾಗಿ ಕಟ್ಬಿಟ್ಟು ಅದಕ್ಕೂ ಕೂಡ ನಾಗರ ಪಂಚಮಿ ಟೈಮಲ್ಲೂ ನಾರ್ಮಲ್ ಡೇಸ್ ಅಲ್ಲೂ ಎಲ್ಲ ಪೂಜೆ ಕೂಡ ಮಾಡ್ತಾರೆ ಅಂತೆ. ಅಲ್ಲಿಂದ ದೇವಸ್ಥಾನದಲ್ಲೆಲ್ಲ ಮುಗಿದ್ಮೇಲೆ ಹೊರಗಡೆ ಬಂದ್ರೆ ಹೊರಗಡೆ ಊಟಕ್ಕೆ ಕೂಡ ವ್ಯವಸ್ಥೆ ಮಾಡ್ತಾ ಇದ್ರು. ಇಲ್ಲೂ ಅಷ್ಟೇ ಒಂದು ಮೂಲ ನಾಗಬನ ಅಂತ ಇತ್ತು, ಅಲ್ಲಿ ಹಿಂದೆ ನೋಡಿದ್ರೆ ಹುತ್ತ ಇತ್ತು, ಮೂಲ ನಾಗನೇ ಅಲ್ಲಿ ಇರೋದು ಅಂತ ಹೇಳ್ಬಿಟ್ಟು ಸುತ್ತ ಎಲ್ಲ ಕಟ್ಟಿ ಕವರ್ ಕೂಡ ಮಾಡಿದ್ರು. ಅಂಡ್ ದೇವಸ್ಥಾನ ಕೂಡ ಇದು ತುಂಬಾ ಚೆನ್ನಾಗೇ ಇತ್ತು. ಅಲ್ಲೇ ಪಕ್ಕದಲ್ಲೇ ಬನಶಂಕರಿ ದೇವಸ್ಥಾನ ಇದು, ಸ್ವಲ್ಪ ದೂರದಲ್ಲಿ ಹೆದ್ದೂರ್ ಅಂತ. ಸೊ ಅಲ್ಲಿ ದೇವ್ರಿತ್ತು, ಹಾಗಾಗಿ ನಾವ್ ಅಲ್ಲಿಗೆ ಬಂದಿದ್ವಿ. ಊಟ ಕೂಡ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು ಆಯ್ತಾ. ನನ್ಗ ಊಟ ತುಂಬಾ ಚೆನ್ನಾಗ್ ಅನ್ಸ್ತು, ಯಾಕಂದ್ರೆ ನಾರ್ಮಲ್ ಆಗಿ ಅನ್ನ ಸಾರು ಪಾಯಸ ಎಲ್ಲ ಇದ್ದೇ ಇರುತ್ತೆ. ಬಟ್ ಇಲ್ಲಿ ಪಾಯಸ, ಒಂದ್ ಬಾದುಷಾ, ಹೋಳಿಗೆ, ತುಪ್ಪ ಎಲ್ಲ ಕೂಡ ಇತ್ತು. ಊಟ ಕೂಡ ತುಂಬಾ ಚೆನ್ನಾಗಿತ್ತು ಪ್ರಸಾದ. ಸೊ ನಾವು ಅಷ್ಟೇ, ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು, ಮಧ್ಯಾಹ್ನ ಆಗ್ಬಿಟ್ಟಿತ್ತಲ್ಲ, ಆ ಊಟ ಎಲ್ಲ ತುಂಬಾ ಬಿಸಿ ಬಿಸಿ ಕೂಡ ಇತ್ತು, ಶೆಕೆ ಕೂಡ ಸಖತ್ ಆಗ್ತಾ ಇತ್ತು, ಜನ ಕೂಡ ಜಾಸ್ತಿ ಇದ್ರು ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ನಿಧಾನಕ್ಕೆನೆ ಬಿಸಿ ಬಿಸಿನೇ ಊಟ ಮಾಡಿದ್ವಿ. ಸೊ ಅಲ್ಲಿಂದ ನಾವು ಮನೆಗ್ ಬಂದ್ವಿ. ಮನೆಗ್ ಬರ್ಬೇಕಾದ್ರೆ ಮತ್ತೆ ಸಂಜೆ ಆಗೋಯ್ತು. ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಒಂದ್ ಸ್ವಲ್ಪ ಶಾಪಿಂಗ್ ಹೋಗೋಣ. ಸಿದ್ದು ಮತ್ತೆ ನನ್ ತಂಗಿ 4 ಜನ ಬಂದ್ವಿ. ಇವತ್ತು ಅಪ್ಪಾಜಿಗೇನೋ ಕೆಲಸ ಇತ್ತು ಅಂತ ಅವ್ರು ಬಂದಿಲ್ಲ. ತೀರ್ಥಹಳ್ಳಿ ಬಂಟರ್ ಭವನದಲ್ಲಿ ಇವ್ರದ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಲ್ಲಿ ರೀಸನಬಲ್ ರೇಟ್ಗೆ ಸ್ಯಾರೀಸ್ ನ ಸೇಲ್ ಮಾಡ್ತಾ ಇದ್ದಾರೆ. ಸೊ ಯಾರಾದ್ರೂ ಪರ್ಚೇಸ್ ಮಾಡ್ಬೇಕು ಅಂತ ಇದ್ದವರು ಈ ಫೆಬ್ರವರಿ ಫುಲ್ ಮಂತ್ ತೀರ್ಥಹಳ್ಳಿ ಇರುತ್ತೆ, ಹೋಗ್ಬಿಟ್ಟು ಪರ್ಚೇಸ್ ಮಾಡಿ. ನಾನು ತುಂಬಾ ಸ್ಯಾರೀಸ್ ನೆಲ್ಲ ನೋಡಿದೆ. ನಿಮ್ಗೆ 500 ರುಪೀಸ್ ನಲ್ಲಿ ಡೈಲಿ ವೇರ್ ಸ್ಯಾರೀಸ್ ಕೂಡ ಇತ್ತು. ಅಂಡ್ 700 ರುಪೀಸ್ ಅಲ್ಲಿ ಸಾಫ್ಟ್ ಸಿಲ್ಕ್ ಸ್ಯಾರಿ ಕೂಡ ಇದೆ. ಸಿಲ್ಕ್ ಸ್ಯಾರಿನಲ್ಲಿ ನಿಮ್ಗೆ ಕಲರ್ ಆಪ್ಷನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಅಂಡ್ 600 ರುಪೀಸ್ ಅಲ್ಲಿ ಗದ್ವಾಲ್ ಸ್ಯಾರಿ ಕೂಡ ಇತ್ತು. ಗದ್ವಾಲ್ ಸ್ಯಾರಿ ಬಗ್ಗೆ ನನಗೊಂದು ಅಷ್ಟು ಐಡಿಯಾ ಇರಲಿಲ್ಲ, ಬಟ್ ನಾನು ಒಂದ್ ಸ್ವಲ್ಪ ಸ್ಯಾರೀಸ್ನೆಲ್ಲ ಓಪನ್ ಮಾಡಿ ನೋಡಿದೆ. ನನಗೂ ತುಂಬಾ ಸ್ಯಾರೀಸ್ ಕಲರ್ಸ್ ಚೆನ್ನಾಗಿತ್ತು. ಅಂಡ್ ಸ್ವಲ್ಪ ಕಾಟನ್ ಬ್ಲೆಂಡೆಡ್ ಸ್ಯಾರೀಸ್ ಗಳಾಗಿರೋದ್ರಿಂದ ಡೈಲಿ ವೇರ್ಗೆ ಅಥವಾ ಚಿಕ್ಕ ಪುಟ್ಟ ಫಂಕ್ಷನ್ ಗಳಿಗೆಲ್ಲ ಆದ್ರೆ ತುಂಬಾ ಚೆನ್ನಾಗಿದೆ ಅಂತ ಅನ್ಸ್ತು. ಅಂಡ್ ಲೆನಿನ್ ಕಾಟನ್ ಮಿಕ್ಸ್ ಸ್ಯಾರೀಸ್ ಕೂಡ 700 ರುಪೀಸ್ ಇತ್ತು. ಅವು ಅಷ್ಟೇ ತುಂಬಾ ಕಲರ್ ಆಪ್ಷನ್ಸ್ ಕೂಡ ಜಾಸ್ತಿ ಇತ್ತು ಅಂಡ್ ಡಿಸೈನ್ಸ್ ಕೂಡ ಜಾಸ್ತಿ ಇತ್ತು. ನಾವ್ ಯಾರಿಗಾದ್ರೂ ಇವಾಗ ಗಿಫ್ಟ್ ಕೊಡ್ಬೇಕು ಅಂತ ಅಂದ್ರೆ ನಿಮ್ಗೆ ಅದು ಆ ತರ ಸ್ಯಾರೀಸ್ ಗಳೆಲ್ಲ 700 ರುಪೀಸ್ 800 ರುಪೀಸ್ಗೆ ತುಂಬಾ ಚೆನ್ನಾಗಿರೋ ಕಲರ್ ಆಪ್ಷನ್ಸ್ ಅಂಡ್ ಡಿಸೈನ್ಸ್ ಕೂಡ ಇತ್ತು. ಸಾಫ್ಟ್ ಸಿಲ್ಕ್ ಅಲ್ಲಿ ನಾನು ಇದೊಂದು ಗ್ರೀನ್ ಅಂಡ್ ಬ್ಲಾಕ್ ಸ್ಯಾರಿ ನೋಡಿದ್ದೆ, ಅದು ಸ್ವಲ್ಪ ಚೆನ್ನಾಗಿ ಅನಿಸ್ತು. ಬಟ್ ಅದು 1500 ರುಪೀಸ್ ನಲ್ಲಿ ಇತ್ತು. ಅಂಡ್ 3000 ರುಪೀಸ್ ನಲ್ಲಿ ಅಂಡ್ 2000 ರುಪೀಸ್ ನಲ್ಲಿ ಸಿಲ್ಕ್ ಸ್ಯಾರೀಸ್ ಕೂಡ ಇತ್ತು. ಅವು ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಅಂಡ್ ಕಲರ್ ಆಪ್ಷನ್ಸ್ ಕೂಡ ಇತ್ತು. ನಾನು ಗ್ರೀನ್ ಕಲರ್ ಒಂದು ಮತ್ತೆ ಪಿಂಕ್ ಕಲರ್ ಬಾರ್ಡರ್ ಸ್ಯಾರೀಸ್ ಒಂದು ನೋಡಿದೆ, ಇದು ತುಂಬಾ ಚೆನ್ನಾಗಿ ಅನಿಸ್ತು. ಅಂಡ್ ತುಂಬಾ ಸಾಫ್ಟ್ ಕೂಡ ಇತ್ತು, ಲೈಟ್ weight ಕೂಡ ಇತ್ತು ಈ ಸ್ಯಾರಿ ಕೂಡ. ಬಟ್ ನನ್ನ ಹತ್ರ ತುಂಬಾ ಸ್ಯಾರೀಸ್ ಗಳು ಆಲ್ರೆಡಿ ಇದೆ ಅಂಡ್ ನಾನು ತುಂಬಾ ಸ್ಟಿಚಿಂಗ್ಸ್ ಕೂಡ ಮಾಡಿಸಿಲ್ಲ ಇನ್ನ, ಅದಕ್ಕೆ ನಾನು ಸ್ಯಾರೀಸ್ ನ ಪರ್ಚೇಸ್ ಮಾಡಿಲ್ಲ. ಜಸ್ಟ್ ನಮ್ಮ ಅಮ್ಮನಿಗಂತ ಹೇಳ್ಬಿಟ್ಟು ಸ್ಯಾರೀಸ್ ನ ಚೆಕ್ ಮಾಡ್ತಾ ಇದ್ವಿ ಅಷ್ಟೇ. ಬಟ್ ನಿಮ್ಗೆ ಈ ತರ ಸ್ಯಾರೀಸ್ ಗಳು ಕಡಿಮೆ ಪ್ರೈಸ್ ಅಲ್ಲಿ ಇಲ್ಲಿ ಸಿಗ್ತಾ ಇದೆ. ಅವ್ರದೇ ಕ್ವಾಲಿಟಿನೂ ಚೆನ್ನಾಗಿದೆ ಅಂಡ್ ತುಂಬಾ ಲೈಟ್ weight ಸ್ಯಾರಿಗಳು ಇದೆ. ತುಂಬಾ ವೆಯ್ಟ್ ಕೂಡ ಇರ್ಲಿಲ್ಲ, ಆರಾಮಲ್ಲಿ ಯಾರು ಬೇಕಾದ್ರೂ ಉಟ್ಕೊಂಡು ಮೇಂಟೈನ್ ಮಾಡಬಹುದು ಸ್ಯಾರೀಸ್ ನ. ತುಂಬಾ ಚೆನ್ನಾಗಿತ್ತು ಅಂಡ್ ನಾವು ಅಷ್ಟೇ ಸ್ವಲ್ಪ ಎಲ್ಲಾ ಸ್ಯಾರೀಸ್ ಗಳನ್ನೂ ನೋಡಿದ್ವಿ. ನನ್ಗೆ ಇದ್ರ ಈ 1200 ರುಪೀಸ್ ಸೆಕ್ಷನ್ ಅಲ್ಲಿ ಒಂದ್ 2-3 ಸ್ಯಾರೀಸ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಂತ ಅನ್ಸ್ತು. ಅಂಡ್ ತುಂಬಾ ಪ್ಲೈನ್ ಎಲ್ಲ ಸೆಲ್ಫ್ ಬ್ಲೌಸಸ್ ಗಳೇ ಇದ್ವು. ಅಂಡ್ ಒಳಗಡೆ ನಿಮ್ಗೆ ಹಾಫ್ ಬಾರ್ಡರ್ ಸ್ಯಾರೀಸ್ ಗಳ ತರ ಬರುತ್ತಲ್ಲ, ಆ ತರ ಸ್ಯಾರೀಸ್ ಕೂಡ ತುಂಬಾ ಅವೈಲಬಲ್ ಇತ್ತು. ಅಂಡ್ ರೀಸನಬಲ್ ಪ್ರೈಸ್ ಸೇಲ್ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿದೆ ಅಂಡ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ, ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಪರ್ಚೇಸ್ ಮಾಡೋರೆಲ್ಲ ಮಾಡ್ತಾ ಇದ್ರು. ನಿಮ್ಗೆ ಎಕ್ಸ್ಪೆಷಲಿ ನನ್ನ ಒಪಿನಿಯನ್ ಏನು ಅಂತಂದ್ರೆ, ನೀವ್ ಯಾರಿಗಾದ್ರೂ ಗಿಫ್ಟ್ ಮಾಡ್ಬೇಕು ಅಥವಾ ಮನೆಗೆ ಯಾರಾದ್ರೂ ಫಸ್ಟ್ ಟೈಮ್ ಬಂದಿರ್ತಾರೆ ಅವ್ರಿಗೆ ಏನಾದ್ರೂ ಸೀರೆ ಕೊಡ್ಬೇಕು ಅಂತ ಇದ್ರೆ ಡೆಫಿನೆಟ್ಲಿ ಇಲ್ಲಿಗೆ ವಿಸಿಟ್ ಮಾಡ್ಬೋದು. ನಿಜವಾಗ್ಲೂ 800 ರುಪೀಸ್ಗೆ 900 ರುಪೀಸ್ಗೆಲ್ಲ ತುಂಬಾ ಚೆನ್ನಾಗಿರೋ ಸ್ಯಾರೀಸ್ಗಳು, ಬಾರ್ಡರ್ ಸ್ಯಾರೀಸ್ಗಳಿದೆ. ನಾನು ಒಂದ್ ಸ್ಯಾರಿ ನೋಡಿದೆ, ಬ್ಲೂ ಮತ್ತೆ ರೆಡ್ ಕಾಂಬಿನೇಷನ್ ಇರೋ ಒಂದ್ ಸ್ಯಾರಿ. ನನಗೆ ಈ ಸ್ಯಾರಿ ತುಂಬಾ ಚೆನ್ನಾಗಿ ಅನಿಸ್ತು ಅಂಡ್ ಲೈಟ್ weight ಕೂಡ ತುಂಬಾ ಇತ್ತು. ಅದಕ್ಕೆ ಈ ಒಂದ್ ಸ್ಯಾರಿ ನೋಡಿದೆ. ಬಟ್ ಈ ಸ್ಯಾರಿ ನಾನು ಪರ್ಚೇಸ್ ಏನು ಮಾಡಕ್ ಹೋಗಿಲ್ಲ. ಬ್ಲೌಸ್ ಇದು ನಿಮ್ಗೆ ಸೆಲ್ಫ್ ಅಲ್ಲೇ ಇತ್ತು. ನಾನು ಅದೇ ಆಗ್ಲೇ ಹೇಳ್ದಂಗೆ ತುಂಬಾ ಇರೋದಕ್ಕೆ ಮತ್ತೆ ತಗೊಂಡು ಹಾಗೆ ಸ್ಟಾಕ್ ಯಾಕೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ತಗೊಳಕ್ ಹೋಗಿಲ್ಲ. ಮತ್ತು ನಮ್ಮ ಅಮ್ಮನೆಗೆನೆ ನಾವು ಸ್ಯಾರಿ ಚೆಕ್ ಮಾಡ್ತಾ ಇದ್ವಿ. ಅವರಿಗೆ ಸುಮ್ಮನೆ ಏನಾದ್ರು ಈ ತರ ಮೀಟಿಂಗಿಗೆ ಹೋಗಕ್ಕೆ ಅಥವಾ ಏನಾದ್ರು ಚಿಕ್ಕ ಪುಟ್ಟ ಫಂಕ್ಷನ್ಸ್ ಆದ್ರೆ ಸ್ಯಾರೀಸ್ ಎಲ್ಲ ಆರಾಮಲ್ಲಿ ಕಡಿಮೆ ರೇಟಿಗೆ ತಗೊಂಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ವಿ ಅಷ್ಟೇ. ನಮ್ಮ ಅಮ್ಮನೂ ಎಲ್ಲ ಸ್ಯಾರೀಸ್ ನ ಚೆಕ್ ಮಾಡ್ತಾ ಇದ್ರು.
ಕೆಲವೊಂದು ಅವರಿಗೆ ಕಲರ್ಸ್ ಇಷ್ಟ ಆಯ್ತು, ಕೆಲವೊಂದು ಅವರಿಗೆ ಡಿಸೈನ್ಸ್ ಇಷ್ಟ ಆಯ್ತು. ಸೊ ಅದಕ್ಕೆ ಎಲ್ಲದನ್ನು ಒಂದ್ಸತಿ ನೀಟಾಗಿ ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೆ. ಅವರಿಗೆ ಇದು 800 ರುಪೀಸ್ ಕಲೆಕ್ಷನ್ಸ್ ಅಲ್ಲೂ ಕೆಲವೊಂದು ಸ್ಯಾರಿಗಳು ತುಂಬಾ ಚೆನ್ನಾಗಿದೆ ಅನಿಸ್ತು. ನನಗೂ ಅಷ್ಟೇ ಇಲ್ಲಿ 800 ರುಪೀಸ್ ಸೆಕ್ಷನ್ ಅಲ್ಲಿ ನಿಮ್ಗೆ ಯಾರಿಗಾದ್ರೂ ಡೆಫಿನೆಟ್ಲಿ ಯಾವಾಗ್ಲೂ ಹೇಳ್ದಂಗೆ ಕೊಡ್ಬೇಕು ಅನ್ನೋರಿಗೆಲ್ಲ ತುಂಬಾ ಚೆನ್ನಾಗಿರೋ ಸ್ಯಾರೀಸ್ ನ ಇತ್ತು. ಸೊ ಅದನ್ನು ಎಲ್ಲ ನೋಡಿದ್ವಿ. ಬಟ್ ನಮ್ಮಮ್ಮ ಲಾಸ್ಟ್ಗೆ ಸಿಲ್ಕ್ ಸ್ಯಾರಿನಲ್ಲಿ 2000 ಮತ್ತೆ 3000 ರುಪೀಸ್ ಸೆಕ್ಷನ್ ಅಲ್ಲಿ ಒಂದ್ ಸ್ಯಾರಿನ ಸೆಲೆಕ್ಟ್ ಮಾಡಿದ್ರು. ಸೊ ಯಾವ ಸ್ಯಾರಿ ನಾವ್ ಹೇಳ್ತೀವೋ ಆ ಸ್ಯಾರಿನ ಅವರು ಓಪನ್ ಮಾಡಿ ತೋರಿಸ್ತಾ ಇದ್ರು. ಅದಕ್ಕೆ ನಾವು ಈ ಸ್ಯಾರಿನ ಓಪನ್ ಮಾಡಿಸಿದ್ವಿ. ಗ್ರೀನ್ ಅಂಡ್ ಪಿಂಕ್ ಕಲರ್ ನನಗೆ ತುಂಬಾ ಚೆನ್ನಾಗಿ ಅನಿಸ್ತಿದೆ. ಯಾವ್ದಾದ್ರು ಫಂಕ್ಷನ್ಗೆ ಅಥವಾ ಮದುವೆ ಮನೆಗೆ ಎಲ್ಲ ಆರಾಮಲ್ಲಿ ಈ ತರ ಸ್ಯಾರಿನ ಉಡ್ಬೋದು ಅನ್ಸ್ತು. ನನಗೆ ಪ್ಯೂರ್ ಸಿಲ್ಕ್ ಅಂತ ನನಗೆ ಗೊತ್ತಿಲ್ಲ, ನನಗೆ ಅದ್ರಲ್ಲಿ ಅಷ್ಟು ಐಡಿಯಾ ಇಲ್ಲ. ಅವರು ಸಿಲ್ಕ್ ಅಂತ ಹೇಳಿದ್ರು. 2000 ರುಪೀಸ್ ಫಿಕ್ಸ್ಡ್ ಪ್ರೈಸ್ ಇತ್ತು. ಅದಕ್ಕೆ ಫುಲ್ ಒಂದ್ಸತಿ ಓಪನ್ ಮಾಡಿ ಸ್ಯಾರಿ ನೋಡಿದ್ವಿ. ಈ ತರ ನಿಮ್ಗೆ ಬಾರ್ಡರ್ಸ್ ಎಲ್ಲ ಚೆನ್ನಾಗಿ ಶೈನಿಂಗ್ ಎಲ್ಲ ಇತ್ತು. ಬ್ಲೌಸ್ ಮಾತ್ರ ಪ್ಲೈನ್ ಸೆಲ್ಫ್ ಪಿಂಕ್ ಕಲರ್ ಬಂದಿತ್ತು. ತುಂಬಾ ಚೆನ್ನಾಗಿದೆ ಅಂದ್ರು. ನಮ್ಮ ಅಮ್ಮನಿಗೂ ಈ ಸ್ಯಾರಿ ಇಷ್ಟ ಆಯ್ತು. ಸೊ ಅದಕ್ಕೆ ಇದೊಂದು ಸ್ಯಾರಿ ಪರ್ಚೇಸ್ ಮಾಡ್ತೀನಿ ಅಂತ ಅಂದ್ರು. ಸೊ ಇದೊಂದು ಸ್ಯಾರಿನ ಪರ್ಚೇಸ್ ಮಾಡಿದ್ರು ಅವರು. ಅಂಡ್ ಯಾರಾದ್ರೂ ಸ್ಯಾರಿ ತಗೊಂಡು ಅವರು ಹೊಸದಾಗಿ ಬಿಸ್ನೆಸ್ ಮಾಡ್ಬೇಕು ಅಂತ ಅಂದ್ರೂ ಹೋಲ್ಸೇಲ್ ಆಗಿ ಇವರು ರೀಸನಬಲ್ ಪ್ರೈಸ್ಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಲ್ಲೇ ಸ್ಯಾರಿ ಕೂಡ ಕೊಡ್ತಾರೆ. ಅಂತವ್ರು ಕೂಡ ಆತರ ತಗೊಂಡು ಪರ್ಚೇಸ್ ಮಾಡ್ಬೋದು. ಆತರ ಯಾರು ಮಾಡೋರ್ ಬೇಕು ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ ಕೊಡ್ತಾರೆ. ಸೊ ನಾವು ಅಷ್ಟನ್ನ ಶಾಪಿಂಗ್ ಮುಗಿಸ್ಕೊಂಡು ಸೊ ಮತ್ತೆ ಮನೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮನೆ ಹೊರಟ್ವಿ ನಾವು. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಇನ್ನ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ತುಂಬಾ ನನಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೇ ಬರ್ತಾ ಇದೆ. ಯೂಟ್ಯೂಬ್ ಅಲ್ಲಿ ಕೂಡ ಕಮೆಂಟ್ ಮಾಡಿ. ಅಂಡ್ ಥ್ಯಾಂಕ್ ಯು.